ಇವತ್ತು ಸಿರಿಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ತರಳಬಾಳು ಹುಣ್ಣಿಮೆ ಜಗದ್ಗುರುಗಳವರ ನೇತೃತ್ವದಲ್ಲಿ ಈ ಒಂದು ತರಳಬಾಳು ಹುಣ್ಣಿಮೆ ಬಹಳ ಅರ್ಥಪೂರ್ಣವಾಗಿ ಇವತ್ತು ಆಯೋಜನೆ ಆಗಿರ್ತಕ್ಕಂಥದ್ದು. ಗುರು ಕಾರುಣ್ಯವೇ ಸದಾಚಾರ, ಗುರು ಕಾರುಣ್ಯವೇ ಶಿವಾಚಾರ, ಗುರು ಕಾರುಣ್ಯವೇ ಪ್ರಸಾದ ರುಚಿ, ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ. ತಮ್ಮ ಸದಾಚಾರದ ಮುಖೇನ ಶಿವಾಚಾರಗಳಿಂದ ತಮ್ಮ ನುಡಿ ಬರಹಗಳಿಂದ ಸಮಾಜವನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮತ್ತು ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಒಬ್ಬ ಜಗದ್ಗುರುಗಳು ಈ ಭೂಮಿ ಮೇಲೆ ಯಾರು ಇದ್ರೆ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಸವಾದಿ ಶಿವಶರಣರ ಸಮಕಾಲೀನರಾಗಿದ್ದಂತ ವಿಶ್ವಬಂಧು ಪರಮ ಪೂಜ್ಯ ಶ್ರೀ ಮರಳಸಿದ್ದರು 12ನೇ ಶತಮಾನದಲ್ಲಿ ಅಜ್ಞಾನ, ಕಂದಾಚಾರ, ವಾಮಾಚಾರ ಈ ರೀತಿ ಅನಾಚಾರಗಳನ್ನ ನಿವಾರಣೆ ಮಾಡಬೇಕು ಅಂತೇಳಿ 12ನೇ ಶತಮಾನದಲ್ಲೇ ಇವತ್ತು ನಾಡಿಗೆ ಬೆಳಕನ್ನ ಚೆಲ್ಲಿರ್ತಕ್ಕಂಥವ್ರು. ಆದ್ಮೇಲೆ ಸಾಮಾನ್ಯವಾಗಿ ಒಂದು ಮಠ ಅಂತ ಹೇಳಿದ್ರೆ ಕೇವಲ ಒಂದು ನಮಗೆ ಧರ್ಮ ಮಾರ್ಗವನ್ನ ತಿಳಿಸ್ತಕ್ಕಂಥದ್ದು ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳು, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಿರಿಗೆರೆಯ ಈ ಪವಿತ್ರ ಮಠ ಅಪರೂಪದಲ್ಲಿ ಅಪರೂಪ ಎಂಬಂತೆ ಮಾರ್ಗದರ್ಶನ ಒಂದು ಕಡೆ, ಧರ್ಮ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಮತ್ತೊಂದು ಕಡೆ. ಆದರೆ ನಾಡಿನಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಬಡ ಮಕ್ಕಳಿಗೆ, ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅನ್ನದಾಸೋಹದ ಮೂಲಕ ಈ ನಾಡಿಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ಕೀರ್ತಿ ಪರಮ ಪೂಜ್ಯ ಜಗದ್ಗುರುಗಳಿಗೆ ಸಲ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಪರೂಪದಲ್ಲಿ ಅಪರೂಪ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬಹುಶಃ ಪರಮ ಪೂಜ್ಯರ ಜಗದ್ಗುರುಗಳವರ ನೇತೃತ್ವದಲ್ಲಿ ಇರ್ತಕ್ಕಂಥ 200ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅದರಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಇವತ್ತು ಉಚಿತ ವಸತಿ ಮತ್ತು 2 ತುತ್ತು ಅನ್ನವನ್ನು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ನಾಡಿನಲ್ಲೇ ಈ ಒಂದು ಸೇವೆ ನಾನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ದೇಶದ ಯಾವುದೇ ಮೂಲೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಪರಮ ಪೂಜ್ಯರ ಜಗದ್ಗುರುಗಳು ಇವತ್ತು ಬಿಸಿಲು ಬೆಳದಿಂಗಳು ಅಂತಕ್ಕಂಥ ಒಂದು ಅಂಕಣವನ್ನ ತಾವು ನೋಡ್ತಾ ಇದ್ರಿ. ವಿಜಯ ಕರ್ನಾಟಕ ಪತ್ರಿಕೆ ನಿರಂತರವಾಗಿ ಬರ್ತಾ ಇದೆ. ನನಗೆ ತಿಳಿದವರೆ ಕಳೆದ 16 ವರ್ಷಗಳಿಂದ ಜಗದ್ಗುರುಗಳವರು ಅಂಕಣವನ್ನ ಬರಿತಾ ಇದ್ದಾರೆ. ಅಂಕಣದಲ್ಲಿ ಕಾನೂನು, ರಾಜಕಾರಣ, ಮನುಷ್ಯನ ಮಧ್ಯೆ ಇರ್ತಕ್ಕಂಥ ಸಂಬಂಧ, ಕುಟುಂಬದ ವ್ಯವಸ್ಥೆ, ಈ ರೀತಿ 10 ವಿಚಾರಗಳನ್ನ ಅಂಕಣದ ಮೂಲಕ ಸಮಾಜವನ್ನ ತಿದ್ದುವಂತ ಕೆಲಸ ಜಗದ್ಗುರುಗಳ ನೇತೃತ್ವದಲ್ಲಿ ಮಾತ್ರ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಅಂದ್ರೆ ಒಬ್ಬ ಜಗದ್ಗುರುಗಳಾಗಿರ್ತಕ್ಕಂಥವ್ರು ಸಮಾಜಮುಖಿಯಾಗಿ ಯಾವ ರೀತಿ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಪರಮ ಪೂಜ್ಯ ಜಗದ್ಗುರುಗಳು ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ಕೂಡ ನಾವು ನೋಡಿದ್ದೆ. ತಾವು ನೋಡಿದ್ರೆ ಇವತ್ತು ಇಸ್ರೋ ಇವತ್ತು ಚಂದ್ರಯಾನ 3 ಬಹಳ ಯಶಸ್ವಿಯಾಗಿ ಆ ಒಂದು ಚಂದ್ರಯಾನ 3 ವಿಜ್ಞಾನಿಗಳು ಇವತ್ತು ಬಹಳ ಒಂದು ದೊಡ್ಡ ಸಾಧನೆ ಮಾಡಿ
ಆ ನೌಕೆನ ಇಳಿಸಿರ್ತಕ್ಕಂಥದ್ದು. ಸಹಜವಾಗಿನೇ ವಿಜ್ಞಾನಿಗಳು ತಿರುಪತಿಗೆ ಹೋಗಿ ತಿರುಪತಿ ದರ್ಶನ ಪಡೆದುಕೊಂಡು ಮುಂದೆ ಅವರ ಕೆಲಸಕ್ಕೆ ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ ವಿಜ್ಞಾನಿಗಳು ತಿರುಪತಿಗೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಪತ್ರಿಕೆಗಳಲ್ಲಿ ಬಂತು. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಪತ್ರಿಕೆಯಲ್ಲಿ ಬಂದಾಗ ಇವತ್ತು ದೇವರ ಪ್ರಯತ್ನದ ಜೊತೆಗೆ ಮನುಷ್ಯನ ಪ್ರಯತ್ನದ ಜೊತೆಗೆ ಆ ಭಗವಂತನ ಪ್ರಯತ್ನ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯ ಅಂತೇಳಿ ಪರಮ ಪೂಜ್ಯ ಜಗದ್ಗುರುಗಳು ಬಹಳ ಅದನ್ನ ಮನಸ್ಸಿಗೆ ನಾಟುವಂತೆ, ಯಾಕೆಂದ್ರೆ ವಿಜ್ಞಾನಿಗಳು ಅಷ್ಟು ದೊಡ್ಡ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ವಿಚಾರಗಳಲ್ಲಿ ಟೀಕೆ ಬಂದಾಗ ಆ ವಿಜ್ಞಾನಿಗಳು ಇವತ್ತು ತಿರುಪತಿ ಹೋಗಿರ್ತಕ್ಕಂಥದ್ದು ಸರಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾಡಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾಡಿನ ಜನತೆಗೆ ಮನ ಮುಟ್ಟುವ ರೀತಿಯಲ್ಲಿ ಜಗದ್ಗುರುಗಳ ಅಂಕಣವನ್ನ ಬರೆದಿರ್ತಕ್ಕಂಥದ್ದು ಕೂಡ ನಾವು ನೀವೆಲ್ಲರೂ ನೋಡಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.